ಇವತ್ತು ನಾವು ಬನಶಂಕರಿ 8ನೇ ಕ್ರಾಸ್ ಪ್ರಗತಿಪುರದಲ್ಲಿದ್ದೀವಿ. ಇದು ಯಾವುದೋ ಒಂದು ಹಳ್ಳಿ ಅಲ್ಲ, ಇದು ಬೆಂಗಳೂರು ಅಂದ್ಮೇಲೆ ಸೆಂಟ್ರ್. ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದಾರೆ. ಇಷ್ಟೊಂದು ಬನಶಂಕರಿ ಅಂದ್ರೆ ಫುಲ್ ಡೆವಲಪ್ಮೆಂಟ್ ಆಗಿದೆಯಪ್ಪ ಅಂತ ಹೇಳಿ. ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಬಿಲ್ಡರ್ಸ್ಗೆ, ವ್ಯಾಪಾರಿಗಳಿಗೆ ಮಾತ್ರ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಬಡ ಜನರಿಗೆ ಯಾವ ತರನು ಸೌಕರ್ಯಗಳು ಇಲ್ಲ. ಬಿಲ್ಡರ್ಸ್ಗೆ ಅವ್ರಿಗೆ ಆರಾಮಾಗಿ ಸವಲತ್ತುಗಳು ಸಿಗ್ತಾ ಇದೆ. ಇಲ್ಲಿ ಬಡ ಜನರಿಗೆ ಏನು ಸವಲತ್ತುಗಳು ಸಿಗ್ತಾ ಇಲ್ಲ. ಬರೀ ಜಸ್ಟ್ ಒಂದು 350 ಮೀಟರ್ ಕಮ್ಮಿ ಅಂದ್ರೂ ಇಲ್ಲಿ 40-50 ವರ್ಷದಿಂದ ವಾಸವಾಗಿರೋರು, ಮನೆಗಳು ಕಟ್ಕೊಂಡಿರೋರಿಗೆ ಬರೀ ಇಲ್ಲಿ 300 ಮೀಟರ್ ಇರೋರು ಶಾಸಕರು ಬಂದು ಒಂದು ರೋಡ್ ರಸ್ತೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಆ ತರ ಶಾಸಕರು ನಮ್ಗೆ ಬೇಕಾ ಅಂತ ಪ್ರಶ್ನೆಗಳಿದೆ. ಆಮೇಲೆ ಇಲ್ಲಿ 2,000 ಮನೆಗಳಿದೆ. 2,000 ಮನೆ ಅಂದ್ರೆ 10,000 ಕುಟುಂಬ, 10,000 ಜನರು ಇದಾರೆ ಅಂದ್ರೆ 10,000 ಜನರಿಗೆ ಯಾವ ತರ ತೊಂದರೆಗಳು ಆಗ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಏನಾದ್ರೂ ಕಾಯಿಲೆ ಬಂದ್ರೆ ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು, ಇಲ್ಲಿ ನಡಿಯಕ್ ಆಗಲ್ಲ, ಆಮೇಲೆ ಗಾಡಿಗಳು ಬರಕ್ ಆಗಲ್ಲ. ಇಲ್ಲಿ ಆ ತರ ಕಷ್ಟಗಳಿದೆ ಅಂತ ಹೇಳ್ತಾ ಇದಾರೆ. ಸೊ ಈಗ ಶಾಸಕರೇ, ಅಶೋಕ್ ಅವರೇ, ನಿಮ್ಗೆ ಜನರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ನೋಡಿ ಓಟ್ ಬೇಕು ಅಂತ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೇಳೋ ಟೈಮಲ್ಲಿ ಸಂದರ್ಭದಲ್ಲಿ ನಾವು ಆಶೀರ್ವಾದ ಮಾಡಿದ್ದೀವಿ. ಅಶೋಕ್ ಅವ್ರಿಗೆ ಇಷ್ಟ ಸತಿ MLA ಗಳು ಮಾಡಿದ್ದೀವಿ, ಅವ್ರ ಮಂತ್ರಿಗಳು ಆಗಿದ್ದಾರೆ, DCM ಆಗಿದ್ದಾರೆ, ಮುಂದಿನ ಮುಖ್ಯಮಂತ್ರಿನೂ ಆಗ್ಬೋದು ಬಿಜೆಪಿ ಸರ್ಕಾರ ಬಂದ್ರೆ. ಬಟ್ ನಮ್ಗೆ ಈ ತರ ಒಂದು ರಸ್ತೆ ಮಾಡ್ಕೊಟ್ಟಿಲ್ಲ ಅಂದ್ರೆ, ನಮ್ಗೆ ಒಂದು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಸಾಯೋ ಬದಲು ಅಲ್ಲೇ ನಿಮ್ ಕಚೇರಿ ಹತ್ರ ಬಂದು ನಾವು ವಿಷ ಕುಡಿತೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವ್ ಏನ್ ಉತ್ತರ ಕೊಡ್ತೀರಾ? ನೀವೇ ಬಂದಿರೋ ಒಂದ್ಸತಿ ಖುದ್ದಾಗಿ ನೋಡ್ಕೊಂಡು ಉತ್ತರ ಕೊಡಿ. ನೋಡಿ, ಇಲ್ಲಿಂದ ಇದೇ ಮೇನ್ ರೋಡ್ ಇಂದ 300 ಮೀಟರ್ ಆಗಲ್ಲ. ಇದು ಯಾರಪ್ಪ ನಗರದಿಂದ 300 ಮೀಟರ್ ಆಗಲ್ಲ. ಇದೊಂದು ರೋಡ್ ಒಂದು ವ್ಯವಸ್ಥೆ ಮಾಡ್ಕೊಡಿ ನಮ್ಗೆ. ಇದು ಇಷ್ಟೇ ನಾವು ಕೇಳ್ತಾ ಇರೋದು. ನಮ್ಗೆ ಇನ್ನೇನಿಲ್ಲ. ಅಲ್ಲಿ ಆಂಬುಲೆನ್ಸ್ ಬರೋಕ್ಕೆ ಒಂದು ದಾರಿ ಮಾಡ್ಕೊಡಿ. ಆಂಬುಲೆನ್ಸ್ ಒಂದು ಬಂದ್ರೆ ಸಾಕು ನಮ್ಗೆ ಇನ್ನೇ. ಆಮೇಲೆ ನಾನು ಬಂದು ಇಲ್ಲಿ ಪ್ರಗತಿಪುರದಲ್ಲಿ ವಾಸವಾಗಿರೋನು, ಹಂಗಾಗಿ ಈಗ ನಾವು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನಮ್ಮ ಏರಿಯಾದಲ್ಲಿ ಏನ್ ತೊಂದರೆ ಇದೆ ಅಂತ. ಎಲ್ಲರಿಗೂ ತಿಳಿದಿರೋ ಹಂಗೆ ನೋಡಿ, ಇದು ಯಾರಪ್ಪನ ಸಿಗ್ನಲ್, ಮತ್ತೆ ಇಲ್ಲಿಂದ 300-350 ಮೀಟರ್ ಈ PIT ಗೇಟ್ ಒಳಗಿಂದ ಹಿಂಗ್ ಹೋಗ್ಬಿಟ್ರೆ ನಮ್ಮ ಮನೆಗಳು, ಆಮೇಲೆ ನಮ್ಮ ಏರಿಯಾ ಹಂಗಾಗ್ಬಿಟ್ಟು ಏನಾಗಿದೆ ಇಲ್ಲಿ ಅಂತ ಅಂದ್ರೆ, ಇಲ್ಲಿ ನಮ್ಮ ಅಶೋಕ್ ಸಾರ್ ಆಗಿರ್ಬೋದು ಮತ್ತು ನಮ್ಮ ಸೂರ್ಯ ಸಾರ್ ಅವರು ಆಗಿರಬಹುದು, ದಯವಿಟ್ಟು ಅವ್ರಿಗಿಂತ ನಮ್ಮದೊಂದು ಮನವಿ ಏನಂತ ಅಂದ್ರೆ, ಇಲ್ಲಿ ವಯಸ್ಸಾಗಿರೋರೆಲ್ಲ ಹೋಗ್ಬರಕ್ ದಾರಿ ಇಲ್ದಂಗೆ ಸಾಯ್ತಾ ಇದ್ದಾರೆ. ಹಂಗಾಗಿ ನಮ್ಗೊಂದು ದಾರಿ, ಒಂದು ರೋಡ್, ಇಲ್ಲಿಂದ ಒಂದು ಆಂಬುಲೆನ್ಸ್ ಬಂದು ಹೋಗೋ ಅಷ್ಟು ರೋಡ್ ಮಾಡಿಕೊಡುವಂಥದ್ದು ವಿನಂತನೆ ನಾವು ಬೇಡಿಕೊಳ್ತಾ ಇದ್ದೀವಿ ನಮ್ಮ ಎಲ್ಲರಿಂದ. ದಯವಿಟ್ಟು ಇದೊಂದು. ಹಾಗೂ ಏನಂದ್ರೆ, ಈಗ ನಮ್ಮ ಅಶೋಕ್ ಸಾರ್ ಅವರು ಬಂದು MLA, ಈಗ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ರೋಡ್ ಮಾಡಿಕೊಡಿ ಅಂತ. ಹಾಗೂ ಅವ್ರೇನಾದ್ರು ಇಲ್ಲ ಇದು ಸೆಂಟ್ರಲ್ ಅಂತ ಹೇಳೋದಾದ್ರೆ, ನಮ್ಮ ಸೂರ್ಯ ಅವರು ಇದಾರ, ತೇಜಸ್ವಿ ಸೂರ್ಯ ಇದಾರಲ್ಲ, ಅವರು MP, ಅವ್ರ ಕಡೆಯಿಂದ ಅವ್ರ ಮುಖಾಂತರ ಆದ್ರೂ ನಮ್ಗೆ ರೋಡ್ ಮಾಡಿಸ್ಕೊಡ್ಬಹುದು. ಬಿಜೆಪಿ ಗೌರ್ಮೆಂಟ್ ನಿಂದ ನಾವು ಕೇಳ್ತಾ ಇದೀವಿ. ಇದೊಂದು ಸಹಕಾರ ನಮ್ಗೆ ಮಾಡಿಕೊಟ್ರೆ ತುಂಬಾ ನಮ್ಗೆ ಒಂದು ನಿಮ್ದೆಲ್ಲ ಒಂದು ಕೃತಜ್ಞತೆ ಇರುತ್ತೆ ಅಂತ ನಾವು ಕೇಳಿಕೊಳ್ತೇವೆ. ನಮಸ್ಕಾರ. ಹೆಸರು ಪುಟ್ಟಮ್ಮ. ಎಲ್ಲಿದ್ದೀರಾ ಮತ್ತೆ? ಇಲ್ಲಿ ಬನಶಂಕರಿ ಪ್ರಗತಿಪುರ 7ನೇ ಕ್ರಾಸ್ ಅಲ್ಲಿ. ಏನ್ ತೊಂದ್ರೆ ಆಗಿದೆ ಅಂದ್ರೆ ಓಡಾಡಕ್ ಜಾಗ ಇಲ್ಲ, ಮತ್ತೆ ಒಂದು ಆಂಬುಲೆನ್ಸ್ ಬರಲ್ಲ, ಹುಷಾರಿಲ್ದಿರ ಓಡಾಡಕ್ ರೋಡೇ ಇಲ್ಲ. ಬಂದವರೆಲ್ಲ ಹೋದವರೆಲ್ಲ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೂ ಆಟೋಕ್ ಹೋಗಿರೋನು ಕೆಳಗಡೆ ಇಳಿಯಲ್ಲ. ಇನ್ನೇನ್ ಮಾಡೋಣ? ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು. ಬರ್ತಾರೆ ಓಟ್ಗಳು ಕೇಳಕ, ಬಂದು ಸುಮ್ಮನೆ ಓಟ್ಗಳು ಹಾಕ್ರಮ್ಮ ಅಂತ ಹೋಗ್ತಾರೆ. ತಿರ್ಗಾ ಕೈ ಮುಗಿತಾರೆ, ನಾವು ಓಟ್ಗಳು ಹಾಕ್ಸ್ಕೊಂತಾರೆ, ಹೋಗ್ತಾರೆ. ತಿರ್ಗ್ ನೋಡಲ್ಲ. ಆಶಾಕಣ್ಣವರು ಅಷ್ಟೇ, ಬಸವರಾಜಣ್ಣವರು ಅಷ್ಟೇ, ಅನ್ಸರಣ್ಣು ಅಷ್ಟೇ, ಎಲ್ಲಾರು ಅಷ್ಟೇ. ಮಾತಾಡುವಾಗ ಬರ್ತಾರೆ, ಮನೆ ತುಂಬಾ ನೀರ್ ತುಂಬ್ಕೊಂಡು ನಿದ್ಗಳಿಲ್ಲ ರಾತ್ರಿ ಎಲ್ಲ, ಮನೆ ತುಂಬೋತೈತೆ. ಅವಾಗ ಪೈಪ್ ಹಾಕ್ಸ್ಬಿಟ್ರು ಹೊರಟೋದ್ರು. ಇವಾಗ ಏನು ಇಲ್ಲ. ನಮ್ಗೇನ್ ಬೇಕಂದ್ರೆ ರೋಡ್ ಬೇಕಣ್ಣ ಹೋಗಕ್ಕ, ಇನ್ನೇನು ಬೇಡ. ಅಷ್ಟು ಯಾರಪ್ಪ ಗಂಟ ನಮ್ಕೊಂದ್ ರೋಡ್ ಬಿಟ್ಕೊ, ಇಷ್ಟಾಗ್ಲ ರೋಡ್ ಮಾಡ್ಕೊಳ್ಳಿ, ನಮ್ಗೆ ಆಂಬುಲೆನ್ಸ್ ಬರಂಗೆ. ಓಡಾಡಕ್ ಜಾಗ ಇಲ್ಲ, ಒಂದು ಹುಷಾರಿಲ್ದಿರೆ ಒಂದು ಗಾಡಿ ಬರಕ್ ಇಲ್ಲ. ಇಲ್ಲಿ ಎಲೆಕ್ಷನ್ ಇರೋ ಮಾತ್ರ ಬರ್ತಾರೆ, ಮಿಕ್ಕಿರೋ ಟೈಮಲ್ಲಿ ಯಾರು ನೋಡಲ್ಲ. ಅವ್ರ ಕೆಲ್ಸ ಅವ್ರು ನೋಡ್ಕೊಂತಾರೆ. ಇಲ್ಲಿ ಎಷ್ಟ್ ಕಷ್ಟ ಇದೆ ಅಂದ್ರೆ ಬಂದ್ರೆ ಹೇಳಕ್ ಆಗುತ್ತೆ ಅಲ್ವಾ, ಯಾರು ಬರಲ್ಲ. ಎಲೆಕ್ಷನ್ ದಿನ ಒಂದ್ ಮಾತ್ರ ಬರ್ತಾರೆ, ಕೈ ಮುಗಿಸ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ಇವಾಗ ನೋಡಿ, ಇಲ್ಲಿ ಮೊದ್ಲು ಮೋರಿ ದೊಡ್ಡದಿತ್ತು, ಇವಾಗ ಪೈಪ್ಗಳು ಎಲ್ಲ ಆಗ್ಬಿಟ್ಟು ಬ್ಲಾಕಿಂಗ್ ಆಗ್ಬಿಟ್ಟಿದೆ. ಮಳೆ ಬಂದ್ರೆ ಫುಲ್ ನೀರ್ ಆಚೆನೆ ಬರೋದು. ಇಲ್ಲಿ ಎಷ್ಟ್ ಮನೆ ಇದೆ ಕೆಳಗಡೆ, ಒಂದು 800-900 ಮನೆಗಳು ಇದೆ. ಎಲ್ಲ ಮನೆ ಒಳಗಡೆ ನೀರ್ ಬರುತ್ತೆ.
ರಾತ್ರಿ ಎಲ್ಲ ಫುಲ್ ರಾತ್ರಿ 10:30 11 ಗಂಟೆ ತನಕ ನಾವು ಎತ್ತಿ ಆಚೆ ಹಾಕ್ಬೇಕು. ಇಲ್ಲಿ ಕಷ್ಟ ಇದೆ. ಯಾರ್ಗೆ ಹೇಳಿ, ನಾವು ಎಷ್ಟ್ ಸತಿ ಹೇಳಿದೀವಿ. ಇವಾಗ ನೋಡಿ ಮಣ್ಣೆಲ್ಲ ಇಲ್ಲೆಲ್ಲ ಹಾಕವ್ರೆ. ಯಾಕಂದ್ರೆ ಇಲ್ಲಿ BBMP ಒಂದ್ ಗಾಡಿ ಬರಕ್ ಆಗಲ್ಲ. ಯಾಕಂದ್ರೆ ಸಂಧಿಗಳು ಇರೋದ್, ರೋಡ್ ಇಲ್ಲ ಇಲ್ಲಿ. ನಾವು ಇದೀವಿ, ನನ್ಗೆ 30 ವರ್ಷ, ನಮ್ಮಿಂದ ದೊಡ್ಡವರೆಲ್ಲ 40 50 ವರ್ಷ ಅವಾಗಿಂದ ಇದಾರೆ. ಎಲ್ಲಾರು ಓಟ್ ಹಾಕ್ತಾ ಇರ್ತೀವಿ ನಾವು. BJPಗೂ ಹಾಕಿದೀವಿ, ಕಾಂಗ್ರೆಸ್ಗೂ ಹಾಕಿದೀವಿ. ಒಬ್ರಿಗೆ ಮಾತ್ರ ಎಲ್ಲ ಏನಿಲ್ಲ. ಆತರ ಯಾರ್ ಬೇಕು ಬರ್ತಾರೆ, ಅವ್ರಿಗೆ ನಾವು ಹಾಕ್ತಿವಿ. ಆದ್ರೂ ಯಾರು ಬಂದು ನೋಡಲ್ಲ. ಇವಾಗ ನೋಡಿ, ಇದು ಬಿದ್ದು ಹೋಗಿ 2 ವಾರ ನಮ್ಗೆ ಇಲ್ಲಿ ಓಡಾಡಕ್ಕೂ ಆಗ್ತಾ ಇಲ್ಲ. ಬರ್ತಾರೆ, ಯಾರು ಬಂದ್ರು ನೋಡ್ತಾರೆ, ಸರಿ ನಾಳೆ ಬರ್ತೀವಿ ಅಂತ ಹೋಗೋದಷ್ಟೇ. ಫೋನ್ ಮಾಡಿದ್ರು ಎತ್ತಲ್ಲ. ಇವಾಗ ಯಾರಿಗೆ ಹೇಳಿ ನಾವು? ನಮ್ ಒಂದೇ ರಿಕ್ವೆಸ್ಟ್, ಇಲ್ಲಿ ಜನಗೆ ತುಂಬಾ ಪ್ರಾಬ್ಲಮ್ ಇದೆ. ನಿಮ್ ಬೇಕಾದ್ರೆ ಕೈ ಮುಗಿತೀವಿ. ಒಂದ್ ಆಂಬುಲೆನ್ಸ್ 300 ಮೀಟರ್ ಇದೆ ಅಷ್ಟೇ ಇಲ್ಲಿಂದ ಅಲ್ಲಿವರೆಗೆ ದಾರಿ. ಒಂದ್ ಆಂಬುಲೆನ್ಸ್ ಬಂದ್ರೆ ವಯಸ್ಸಾಗಿರೋರಿಗೆ ಕರ್ಕೊಂಡು ಹೋಗಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಒಂದೇ ರಿಕ್ವೆಸ್ಟ್ ಮಾಡೋದು ನಾವು ಎಲ್ಲಾರ್ಗೆ. ನಮಸ್ತೆ. ಹುಟ್ಟಿದಾಗಿಂದ ಇಲ್ಲೇ ಇದ್ದೀವಿ ನಾವು. 50 ವರ್ಷ ಆಯ್ತು. ಏನು ವ್ಯವಸ್ಥಾನೆ ಇಲ್ಲ, ರೋಡು ಇಲ್ಲ, ಓಡಾಡಕ್ಕೆ ಕಷ್ಟ. ದಣ್ಣೆ ಎತ್ತಬೇಕು, ಇಳಿಬೇಕು, ವಯಸ್ಸಾದ್ರೆ ಹತ್ತಕ್ ಆಗಲ್ಲ. ಏನ್ ಕಷ್ಟ. ಒಂದ್ ಎಡ ಸತ್ತೋದ್ರೆ ಎತ್ಕೊಂಡು ಹೋಗಕ್ ಕಷ್ಟ, ಓಡಾಡಕ್ಕೆ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಮಳೆ ಬಂದ್ರೆ ಮೋರಿ ಮೇಲೆ ಮನೆ ಮೇಲೆಲ್ಲ ಬಂದ್ಬಿಡ್ತಾವೆ ನೀರು. ಮಳೆ ಎಲ್ಲ ನುಗ್ಗುತ್ತದೆ ನೀರು. ರಾತ್ರಿಗೆಲ್ಲ ವನವಾಸ ಪಾಡ್ಬೇಕು, ಎತ್ತಿ ಉಯ್ದು ಕೂತಿರ್ಬೇಕು. ಕಸ ಎತ್ತಕ್ ಯಾರು ಬರಲ್ರು. ಕೆಳಗಡೆ ಯಾರು ಬರಲ್ರು. ನಾವು ಎತ್ತಿ ಏನೋ ಕಾಂಪೌಂಡ್ ಆಯ್ತಂತ ಆ ಕಡೆ ಬಿಸಾಕ್ತಿವಿ. ಎಲೆಕ್ಷನ್ ಟೈಮಲ್ಲಿ MLA ಯಾರು ಬರ್ತಾರೆ. ಅಮ್ಮ ಅಕ್ಕ ಅಯ್ಯ ನಿಮ್ ಕಾಲು ಮುಗಿತೀವ ಅಮ್ಮ ಅಂತಾರೆ, ಹಾಕಿಸ್ಕೊಂತಾರೆ, ಮುಗೀತು. ತಿರ್ಗಿ ಯಾರು ಬಂದ್ ತಿರ್ಗಿ ನೋಡೋರಿಲ್ಲ. ಏನಾಯ್ತು ಎತ್ತಾಯ್ತು ಅಂತ ನೋಡೋರು. ಈ ತೆಗೆತಿಪುರ 8ನೇ ಕ್ರಾಸ್, ಬನಶಂಕರಿ 8ನೇ ಕ್ರಾಸ್. ನಮಗೂ ಅಷ್ಟೇ. ನಮಗೂ ಯಾರನ್ನ ಸತ್ರೆ ಬದುಕಿದ್ರೆ ಬಾಡಿ ಎತ್ಕೊಂಡು ಹೋಗಕ್ ಜಾಗ ಇಲ್ಲ. ಇವಾಗ 1 ವಾರ ಆಯ್ತು ಬಾಡಿ ಬಿದ್ದಾಗಿನಿಂದ ನೋಡಿ ಹುಷಾರ್ ತಪ್ಪಾಗಿದೆ. ಹಿಂಗೆ ಅದರ್ಗಂಡು ಹಿಂಗೆ ಇದ್ದೀನಿ. ನಮ್ಗ ಸೌಕರ್ಯ ಇಲ್ಲ. ಒಂದ್ ಆಟೋ ಬಂದ್ ಕುಂಡ್ರಿಸ್ಕೊಂಡು ಹೋಗಕ್ ನಮ್ಗೆ ಆಂಬುಲೆನ್ಸ್ ಏನೋ ಒಂದ್ ಬರಕ್ ದಾರಿ ಇಲ್ಲ ನಮ್ಗೆ ಏನ್ ಸೌಕರ್ಯನೂ ಇಲ್ಲ. ನೋಡಿ ಹಿಂಗೆ ಎಣಗ್ತಾ ಇದ್ದೀವಿ. ಮಳೆ ಬಂದ್ರು ಇಲ್ಲೇ, ಬಿಸಿಲು ಬಂದ್ರು ಇಲ್ಲೇ. ದಾರಿ ಬೇಕು ನಮ್ಗ್, ರೋಡ್ ಬೇಕು. ಅದೇ ತುಂಬಾ ನಾವು 50 ವರ್ಷ ಆಯ್ತಾ ನಾವು ಬಂದು. ನಾವು ತುಂಬಾ ನೋಡಿ ಹೋಗಕ್ಕೂ ಇದಿಲ್ಲ ನಮ್ಗೆ. ನೋಡಿ ಲೈಟ್ ಕಂಬ ತರ ಆಗಿದೆ. ಮೇನ್ ರೋಡಿಗೆ ಶಾಕ್ ಹೊಡಿತೈತೆ ಬಟ್ಟೆ ಹಾಕಿದ್ರೆ. ನಮ್ಗೆ ತುಂಬಾನು ಕಷ್ಟ ಆಗ್ಬಿಟ್ಟೈತೆ. ಮಳೆ ಜೋರಾಗಿ ಬಂದ್ರೆ ಒಳಗಡೆನೆ ಇರ್ತೀವಣ್ಣ. ಮೊನ್ನೆ ಮಳೆ ಬಂದೈತೆ, ಎಲ್ಲ ಒಳಗಡೆ ನೀರು. ಎಲ್ಲಿ ರೋಡೇ ಸರಿ ಇಗಿಲ್ವಲ್ಲ. ಎಲ್ಲ ಮೋರಿ ಮಾಡ್ಬಿಟ್ಟು ಹೋಗಿದಾರೆ. ಎಲ್ಲ ಅರ್ಧ ನಿಂತ್ಕೊಂಡಿದೆ ಸರಿಯಾಗಿ ಒಳಗಡೆ ನಮ್ಮ ಮನೆಯಲ್ಲಿ. ತುಂಬಿ ನಮ್ಗಂತೂ ಸಾಕಿದೆ. ಸ್ವಲ್ಪ ಇದ್ ಮಾಡ್ಬಿಟ್ಟು ನಮ್ಗೆ ದಯವಿಟ್ಟು ರೋಡ್ ಮಾಡಿ ಸ್ವಲ್ಪ ಇದು ಸೌಕರ್ಯ ಮಾಡ್ಕೊಟ್ರೆ ಸಾಕು. ಅಷ್ಟೇನೆ. ಅಲ್ಲ ಮೋರಿನೂ ಇಲ್ವಲ್ಲ ಸರಿಯಾಗಿ. ಎಲ್ಲ ಒಳಗಡೆನೆ ಬರುತ್ತಲ್ಲ ನೀರು. ಎಷ್ಟೋ ನೀರು ಒಯ್ದಿದ್ದೀನಿ ಗೊತ್ತಾ. ಬಟ್ಟೆ ಹಾಸಿಗೆಲ್ಲ ನೆಂದೋಯ್ತಣ್ಣ ಮನೆ. ಎಲ್ಲ ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಸ್ವಲ್ಪ ನಮ್ಗೆ ಎಲ್ಲ ಸೌಕರ್ಯ ಮಾಡ್ಕೊಟ್ರೆ ಸಾಕು. ತುಂಬಾ ಕಷ್ಟನೇ, ಓಡಾಡಕ್ಕೆ ತುಂಬಾ ಕಷ್ಟನೇ. ಒಂದು ಒಳ್ಳೇದು ಕೆಟ್ಟದ ಆದ್ರೂ ಬರಕ್ಕೆ ಹೋಗಕ್ಕೆ ಆಗಲ್ಲ. ಇಲ್ಲಿ ಒಂದ್ 10 ಜನ ದಾರಿಯಲ್ಲಿ ಹೋಗಕ್ ಆಗಲ್ಲ, 5 ಜನ ನುಗ್ಗು ಹೋಗಕ್ ಆಗಲ್ಲ, ಅಷ್ಟು ಸಂಧಿ. ಏನಾನ ಕಷ್ಟ ಸುಖ ಅಂದ್ರೆ ನಮ್ ದೊಡ್ಡವರು ಚಿಕ್ಕವ್ರಿಗೆ ಏನಾನ ಆದ್ರ ಎತ್ಕೊಂಡ್ ಹೋಗ್ಬೇಕು ಕೈಯಲ್ಲಿ. ಅದನ್ನು ಎತ್ಕೊಂಡ್ ಹೋಗಕ್ ಈಗ ಅಪ್ಪನಲ್ಲಿ ಹೋಗಕ್ ಆಗಲ್ಲ. ಮೊನ್ನೆ ಯಾರಿಗೂ 3 ದಿನ ಆಗಿತ್ತು ಅಂತ. ನಾನೇ ಸತ್ತೋಗನು ಬೇಗ. ಅಲ್ಲ ಅವರು ಮನೇಲಿ ಯಾರು ಸತ್ತೋಗಿದ್ದು ಸರೋಜಮ್ಮ ಹೆಣ ಎತ್ಕೊಂಡು ಹೋಗಕ್ ಆಗಿಲ್ಲ ಅಣ್ಣ. ಇಬ್ರು ಕೈಯಿಂದ ಎತ್ಕೊಂಡು ಹೋಗಿದ್ದು. ಯಾಕಂದ್ರೆ ಜಾಗ ಇಲ್ವಲ್ಲ, ಎಲ್ಲಿ ಎತ್ಕೊಂಡು ಹೋಗ್ತಾರೆ ಹೆಣಾನ. ಅಷ್ಟು ಕಷ್ಟ ಬೀಳ್ತಾ ಇದೀವಿ. 50 ವರ್ಷದಿಂದ ಬಿಟ್ಟಿದೀವಿ ನಾವು ಗೊತ್ತಾ. ತುಂಬಾ ಕಷ್ಟ ಆಗಿದೆ ಅಣ್ಣ ನಮ್ಗೆ. ಹೇಳಿದ್ದೀನಿ ನೋಡಿ. ಏನೋ ರೌಂಡಲ್ಲಿ ಇದ್ದೀವಿ. ನಮಸ್ಕಾರ ನಿಮ್ಗೆಲ್ಲಾರ್ಗು, ದೊಡ್ಡವ್ರಿಗೆ. ಎಷ್ಟ್ ದಿವಸ ಆಯ್ತು ನೀವು ಬರ್ತೀರಾ, ಕಾಂಗ್ರೆಸ್ ಅವರು BJP ಅವರು ಎಲ್ಲಾರು ಬರ್ತೀರಾ. ಬಂದುನು ಬೇರೆ ಕೈ ಎತ್ತಿ ಮುಗಿದ್ಬಿಟ್ಟು ಹೋಗ್ಬಿಡ್ತೀರಾ. ನಮ್ ಪರಿಸ್ಥಿತಿ ಎಲ್ಲ ನೀವು ನೋಡಲ್ಲ. ನಾವ್ ನಡಿಯಕ್ ಆಗಕ್ಕಿಲ್ಲ, ಏನು ಇಲ್ಲ. ಒಂದ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಯಾರನ್ನ ಕರ್ಕೊಂಡೋಗ್ರಿ ಅಂತ ಹೇಳ್ಬೇಕು. ಒಂದ್ ಗಾಡಿ ಬರಲ್ಲ, ಒಂದ್ ಗಾಡಿ ಹೋಗಲ್ಲ, ಏನು ಆಗಕ್ಕಿಲ್ಲ. ಇದ್ ಬೇರೆ ಮೋರಿಗಳು ಬೇರೆ ಮಾಡ್ಬಿಟ್ಟು ಪಾಪ ರಾತ್ರಿ ಹೊತ್ತು 2 ಗಂಟೆ 1 ಗಂಟೆ ರಾತ್ರಿ ಹೊತ್ತವರ್ಗು ನೀರ್ಗಳು ಎತ್ತಿ 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 ಚೆಲ್ತಾರೆ. ನಿದ್ದೆಗಳು ಇಲ್ಲ ಪಾಪ ಅವ್ರಿಗೆ ಜನಗಳಿಗೆಲ್ಲಾನು. ಏನ್ ಕೆಲಸ ಮಾಡಿದೀರಾ ನೀವು? ಎಲ್ಲ ಇಲ್ಲ, ಏನ್ ಕೆಲಸ ಮಾಡಿದೀರಾ? ಓಟ್ ಬೇಕು ಅಂತ ಮಾತ್ರ ಬರ್ತೀರಾ, ನಮಸ್ಕಾರ ಹಾಕೊಂಡ್ ಬರ್ತೀರಾ. ಮಿಕ್ಕ ಟೈಮಲ್ಲಿ ಏನು ಇಲ್ಲ.
ನಮ್ ಮನೆ ಬಿದ್ದಾಗ ಹಂಗೆ ಮಾಡಿದ್ರಿ. ಬರ್ತೀರಾ ಕೊಡ್ತೀನಮ್ಮ, ಹಂಗ್ ಕೊಡ್ತೀನಿ ಹಿಂಗ್ ಕೊಡ್ತೀನಿ ಅಂದ್ರೆ ಏನ್ ಕೊಟ್ರಿ? ಏನ್ ಕೊಟ್ಟಿಲ್ಲ. ಒಂದ್ ಮೂಟೆ ಸಿಮೆಂಟ್ ಕೂಡ ಕೊಟ್ಟಿಲ್ಲ ನೀವು ನಿಮ್ ವ್ಯಕ್ತಿಗಳಿಗೆ. ಅಷ್ಟೇನೆ. अस्सलाम वालेकुम, नमस्कार ಎಲ್ಲರಿಗೂ। सब हमें बोलने का क्या अगर को बोले तो हमें प्रगतिपुरा 8th क्लास बनशंकरी स्टेज में है, सेकेंड स्टेज में, बेंगलुरु डिस्ट्रिक्ट, पिन कोड 70। अब यहाँ जाको जो प्रगतिपुरा 8th क्लास डेड एंड में जो है एक बड़ी मोरी है, मोरी के बाजू आया को PhD कॉम्पाउंड है। अब यहाँ मसला क्या चल रहा है कर को बोले तो देखो यहाँ आने जाने या कोई कार होंदे, एक ऑटो होंदे या कोई एम्बुलेंस होंदे, कोई एक ऐसी सहूलत यहाँ नहीं है, समझ गया। अब हमें भी यहाँ पैदा हुए बड़े हुए जमाना होगा, हमें देखते गए, हालांकि यहाँ कोई सी भी सहूलत कौन भी आपको करे नहीं अभी तक। कोई पॉलिटिक्स वाले, राजकीय वाले या कोई मिनिस्टर या कोई काउंसलर ऐसे कौन भी आपको यहाँ अच्छा यहाँ क्या हो रहा है क्या नहीं हो रहा है करके कौन भी आज तक आपको यहाँ पूछे नहीं। मैं जब तक यहाँ आपको देखा तो लेडीज जाको मर्जा को घर के अंदर 3-3 दिन कीड़े पड़ गए थे। देखो सरोजम्मा बोल को वो जो लास्ट घर दिख रहा है, उनको ये पावा की बीमारी थी, उनके आगे पीछे कौन भी नहीं, उनको ले को जाने के वास्ते कौन भी नहीं। इन्हों रोड रहता तो कम से कम कोई एक ऑटो तो भी बुला, लेकिन हॉस्पिटल जाकर ट्रीटमेंट लेते। रोड नहीं रहने की वजह उन्होंने किसी भी नहीं बोले घर के अंदर क्या होगा अगर बोले तो अपने आप को जान दिए, मर गए। वो कब मरे किसी को मालूम नहीं। स्मेल जब आई तो जाको देखे तो 3 दिन होगा था उन उम्र को। इसी तरह ये इधर आगे में एक घर चिकदाड़म्मा बोल को, उन्होंने भी इसी तरह सेम केस 3 दिन हुआ था उन्होंने भी मर को। बाद में जाकर क्या दिख रही नहीं ना कर को जाको देखे तो बड़ी थी। उसी तरह उसके पीछे एक औरत थे, उन्होंने भी आज आपको बीमारी हालत से जाना सको हॉस्पिटल को दम छोड़े। इस तरीके से उन्हें हैंडीकैप, उन्होंने यहाँ से लेकर ऊपर तक जाना अगर को बोले 10 जगह बैठती हूँ ठीक है तो ब्रीजिंग प्रॉब्लम। दूसरी बात क्या है अगर बोले तो हप्पी है, हैंडीकैप्ड। तीसरा क्या है अगर बोले तो यहाँ जाकर तुमने रोड नहीं है, स्टेप्स चढ़ना, मेटल्स स्टेयरकेस के सर का पत्थर का स्टेयरकेस है चढ़ना, समझ में आ रहा है। अब हमें ये सभी हो को क्या हो रहा है करके बोले देखो अब ये PhD का जो कंपाउंड है, यहाँ कंपाउंड गिरा, अब कौन बोलता मच्छी डाली कंपाउंड वाले, कौन बोली कचरा डाली। हमें जहां तक यहाँ देखे पूरे एरिया वाले डाल रही स्वच्छ की डाल रही तो ना तो BBMP वाले यहाँ आते कचरा लग जाने, न तो कोई एक ट्रैक्टर आपको यहाँ मट्टी लग जाने ताकत है यहाँ, न तो कोई एक इंसान आपको यहाँ कोई एक बड़ा आदमी कर को हमारे वाक़ा तकलीफा किसी का भी पूछ रहा नहीं। ऐसे उम्र वाले जो है ये ग्रुप होने वाले इन्हों अब ऐसा होगा वक्त इनको बीमारी है तो मर्द माने इनको ढोले को जाना, मरने से पहले मुर्दा लग गया सर का ले लग जाना ऊपर हॉस्पिटल को, समझ गया। उसके बाद में उन्होंने ट्रीटमेंट लिए तो लिए, आखिर 1-2 टाइम उन्होंने भी जाती दूसरा कई तकलीफ देना अगर को बोलना नहीं सो घर में मर जा रही। ऐसी हालत हमारे बेंगलुरु डिस्ट्रिक्ट एक बनशंकरी प्रगतिपुरा 8th क्लास में डेड एंड में चलने को है। मेहरबानी इतनी होती है क्या देखो यहाँ से जो आगे देखती तो 3.5 मीटर में यारब नगर मेन रोड है। हमारी सबकी पूरे एरिया वाले की एक तमन्ना है कि यहाँ से हम लोग 350 मीटर एक एम्बुलेंस जाको आने का होता रास्ता बना को चला ले तो ये गवर्नमेंट इससे बढ़ को उन्होंने पूछे देखो वोटा उसकी अहमियत हमारे नजर में कुछ भी नहीं। तो इमीडिएट हमें इतना चाहती कि देखो यहाँ कंपाउंड टूटे PhD वाले देते नहीं, उन्होंने देते नहीं, वो सेंट्रल गवर्नमेंट या स्टेट गवर्नमेंट कहती है, हमें ये नहीं मानते। हमारा स्टेट कर्नाटका है, कर्नाटका के अंदर हमला जगह नहीं तो इन्हों सेंट्रल को देखो हमला इक्कट में डाले तो क्या फायदा ऐसी हुकूमत। ऐसा नहीं, हमें बोलने का एक ही चक हमला जब सहूलत कर को दिया तो वो हुकूमत को हमें मानती क्या भाई बराबर नहीं क्या बोलो। इतनी एक हमारे तरफ से एक ही चक एक रिक्वेस्ट टू एक अशोक सर को बोलता हूँ, दूसरा को हमारे बसुराज सर को बोलता हूँ, हमारे अंसर रियाज साहब को बोलता हूँ, हमारे जो स्लम बोर्ड मिनिस्टर जमीर अहमद साहब को बोलता हूँ, DK इनो है ना हमारे DK सर उनको भी बोलता हूँ क्या बोलो, हमारे सिद्धरामैया सर को भी बोलता हूँ। मेहरबानी होती है यहाँ बहुत जल्दी से जल्दी यहाँ से एक रोड सिर्फ 350 मीटर में एक एम्बुलेंस हमला अंदर एरिया के अंदर आई सर का कर डाले तो एक आइन नवाजिश होती है।